ಅವ್ರಿಬ್ಬರನ್ನ ಏನ್ ಹೇಳ್ತಿದ್ರು ಗೊತ್ತಾ? ಹೌದು 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 ಹೇಳಿ. ಅವರಿಬ್ರು ಕ್ಲೋಸ್ ಫ್ರೆಂಡ್ಸು, ಬಟ್ ಇನ್ನೊಂದು ವೇಳೆ ಹೇಳಿದ್ರು. ನಾನೇನು ಅನ್ಕೊಂಡಿದ್ದೆ ಅಂದ್ರೆ ಕ್ಲೋಸ್ ಫ್ರೆಂಡ್ಸು ಅವರು ಇಬ್ರು. ಒಂದೊಂದ್ಸರಿ ಫುಲ್ ಸಂಗೀತ ಅಕ್ಕ ದೀದಿ. ನಮ್ಮ ಅಕ್ಕನೇ ಸ್ಟಾರ್ಟಿಂಗ್. ಹೇಗೆ ಅಂದ್ರೆ ನಮ್ಮ ಅಕ್ಕನಿಂದನೇ ಈ ಮನೇಲಿದ್ದೀನಿ. ಅಕ್ಕ ಅಕ್ಕ ನಾನಾ ನೀನಾ ಫೈನಲಿಗೆ ನಾನೇ ಬರಬೇಕು ಅಂತ ಅಂದ್ಬಿಟ್ಟೆ. ಬಟ್ ಸುದೀಪ್ ಸರ್ದು ಮಾತುಗಳು, ಅವ್ರ ಡ್ರೆಸ್ ಸೆನ್ಸ್ ಆಗಲಿ ಇನ್ನೊಂದಾಗಲಿ ಎಕ್ಸಲೆಂಟ್. ನಾವು ನೋಡ್ಬೇಕಂದ್ರೆ ವೀಕೆಂಡು ಅವ್ರ ಡ್ರೆಸ್ ಸೆನ್ಸ್, ಅವರ ಒಂದು ಮಾತು ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವರು ಮಾತಾಡ್ತಾರೆ, ಬೇಜಾನ್ ಮಾತಾಡ್ತಾರೆ. ಅಬ್ಸರ್ವ್ ಮಾಡಿ ಹತ್ರಲ್ಲಿ ಒಂದು ಮಾತಾಡ್ತಾರೆ. ಹೇಗಿರುತ್ತೆ ಗೊತ್ತಾ? ಗೋಲ್ಡನ್ ವರ್ಡ್ಸ್. ನೋಡ್ತೀರಾ? ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ನನಗೆ ಕಾರ್ತಿಕ್ ಇಷ್ಟ. ಕಾರ್ತಿಕ್ ಅವರು ಏನಕ್ಕೆ ರೀ? ಒಂಥರ ಆ್ಯಟಿಟ್ಯೂಡ್ ಆಗಲಿ, ಒಂದು ಮಾತಲ್ಲಿ ಏನೇ ಆ್ಯಕ್ಟ್ ಕೊಟ್ಟರು ಕೂಡ. ಮೊನ್ನೆ ಒಂದು ಲೇಡೀಸ್ ಪಾರ್ಟ್ ಎಕ್ಸಲೆಂಟ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ಆ ಡ್ರೆಸ್ ಹಾಕ್ಕೊಂಡು ಆ ಥರ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ. ಅಷ್ಟು ಸೂಪರ್. ಒಂದು ಚೂರು ಒಂದು ಶೇಮ್ ಅನ್ನೋದೇ ಇಲ್ಲ. ಅಷ್ಟು ಚೆನ್ನಾಗಿ ಅವ್ರು ಆ್ಯಕ್ಟ್ ಮಾಡಿದ್ರು. ತುಂಬ ಇಷ್ಟ ನನಗೆ. ನಮ್ರತ ಚೆನ್ನಾಗಿದ್ಲು, ಬಟ್ ಎಲಿಮಿನೇಟ್ ಆದ್ಲು. ನನಗೆ ಒತ್ತಡ ಸಂತೋಷ ಇಷ್ಟ ಸರ್. ಅದರಲ್ಲಿ ಸಂಗೀತ ಒಂಥರ ಡೇರ್ನೆಸ್ಸು. ಬಟ್ ಹೇಗೆ ಅಂದರೆ ಸ್ಟಾರ್ಟಿಂಗ್ ಏನು ಅಂದ್ಕೊಂಡ್ವಿ ಅಂದರೆ ಅಸಲು ಸಿಂಪತಿನಿಲ್ಲ, ತುಂಬ ಡೇರ್. ಆ್ಯಕ್ಚುಲಿ ಫೈನಲ್ನಲ್ಲಿ ಏನು ಹೇಳ್ತಾರೆ, ಸಂಗೀತ ಅಂತ ಹೇಳ್ತಾರೆ. ವಿನಯ್ ಇಲ್ಲ ಆದರೆ ಕಾರ್ತಿಕ್ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಕಾರ್ತಿಕ್ ಅವರು ಮೊದಲ ಥರನೇ ಇದ್ದಿದ್ದಾರೆ ಅಂದರೆ ಅವರೇ ಫೈನಲ್ಲು ವಿನ್ ಆಗ್ತಾರೋ ಮಾತು ಇತ್ತು. ನಾನು ಆ ಕಾನ್ಸೆಪ್ಟ್ ಹಾಗೆ ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ಇವಾಗ ಒಂದು 2-3 ವೀಕ್ಸಿಂದ ಸ್ವಲ್ಪ ಡೌನ್ ಆಗಿರೋದು. ಬಟ್ ಎಲ್ಲಿ ಗ್ರಾಫ್ ಕಮ್ಮಿ ಆಯ್ತು ಅಂತೀರಾ? 2-3 ವೀಕ್ಸ್ ಆಯ್ತು ಸರ್ ಅಷ್ಟೇ. ಯಾರಿಂದ ಆಯ್ತು ಅಂತೀರಾ? ಅವ್ರಿಬ್ಬರನ್ನ ಏನ್ ಹೇಳ್ತಿದ್ರು ಗೊತ್ತಾ? ಹೌದು 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 ಹೇಳಿ. ಅವರಿಬ್ರು ಕ್ಲೋಸ್ ಫ್ರೆಂಡ್ಸು, ಬಟ್ ಇನ್ನೊಂದು ವೇಳೆ ಹೇಳಿದ್ರು. ನಾನೇನು ಅನ್ಕೊಂಡಿದ್ದೆ ಅಂದ್ರೆ ಕ್ಲೋಸ್ ಫ್ರೆಂಡ್ಸು ಅವರು ಇಬ್ರು ಡೆಫಿನೆಟ್ ಬಂದೇ ಬರ್ತಾರೆ ಅನ್ಕೊಂಡಿದ್ವಿ. ಏನಾಗ್ಬಿಡ್ತು, ಎಲ್ಲ ಆಪೋಸಿಟ್ ಆಗೋಗ್ಬಿಡ್ತು. ಇವಾಗ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ. ಬಟ್ ಅವರು ಫಸ್ಟ್ ಇಂದ ಬಂದಿದ್ರೆ ರಿಯಲಿ ಫಸ್ಟ್ ಸೆಕೆಂಡ್ ಡೆಫಿನೆಟ್ ಅವರೇ ಸರ್ ಆಗ್ತಾ ಇದ್ರು. ಯಾರು ನಾವು ವಿನಯ್ ಮತ್ತು ಸಂಗೀತ ಇವರಿಬ್ರು ಹೊರಗೆ ಹೋಗ್ತಾರ ಅನ್ಕೊಂಡಿದ್ವಿ, ಅವರೇ ಫೈನಲ್ ಬಂದ್ಬಿಟ್ರು. ವಿನಯ್ ಹೋಗ್ತಾರೆ ಅನ್ಕೊಂಡಿದ್ವಿ ನಾವು, ಬಟ್ ವಿನಯ್ ಇಲ್ಲ ಸರ್. ವಿನಯ್ ಇವಾಗ ಬರ್ತಾ ಬರ್ತಾ ತುಂಬ ಸ್ಟ್ರಾಂಗ್. ನಾನಾ ನೀನಾ ಫೈನಲಿಗೆ ನಾನೇ ಬರಬೇಕು ಅಂತ ಅಂದ್ಬಿಟ್ಟೆ. ಬಟ್ ಸುದೀಪ್ ಸರ್ದು ಮಾತುಗಳು, ಅವ್ರ ಡ್ರೆಸ್ ಸೆನ್ಸ್ ಆಗಲಿ ಇನ್ನೊಂದಾಗಲಿ ಎಕ್ಸಲೆಂಟ್. ನಾವು ನೋಡ್ಬೇಕಂದ್ರೆ ವೀಕೆಂಡು ಅವ್ರ ಡ್ರೆಸ್ ಸೆನ್ಸ್, ಅವರ ಒಂದು ಮಾತು ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವರು ಮಾತಾಡ್ತಾರೆ, ಬೇಜಾನ್ ಮಾತಾಡ್ತಾರೆ. ಅಬ್ಸರ್ವ್ ಮಾಡಿ ಹತ್ರಲ್ಲಿ ಒಂದು ಮಾತಾಡ್ತಾರೆ. ಹೇಗಿರುತ್ತೆ ಗೊತ್ತಾ? ಗೋಲ್ಡನ್ ವರ್ಡ್ಸ್. ಎಕ್ಸಲೆಂಟ್ ಸರ್. ನಾವು ಆ್ಯಕ್ಚುಲಿ ನನ್ನ ಮಕ್ಕಳು ನೋಡೋದು, ನಾನು ಏನಾಗ್ಬಿಟ್ಟಿದೆ ಅಂದರೆ ಕೆಲಸ ಮಾಡ್ಕೊತ ನಾನೇ ನೋಡ್ತಾ ಇದ್ವಿ. ತುಂಬ ಖುಷಿ ಆಗ್ತಾ ಇದೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಹೇಳಿ ನೋಡು. ಅಷ್ಟು ಅವ್ರ ಫೇಸಲ್ಲಿ ಏನೋ ಒಂದು ರೀತಿ, ಒಂದು ಸ್ಮೈಲ್ ಆಗಲಿ ಇನ್ನೊಂದಿಲ್ಲ. ಒಂದೊಂದ್ಸರಿ ಫುಲ್ ಸಂಗೀತ ಅಕ್ಕ ದೀದಿ. ನಮ್ಮ ಅಕ್ಕನೇ ಸ್ಟಾರ್ಟಿಂಗ್. ಹೇಗೆ ಅಂದರೆ ನಮ್ಮ ಅಕ್ಕನಿಂದನೇ ಈ ಮನೇಲಿದ್ದೀನಿ. ಅಕ್ಕ ಅಕ್ಕ ನಮ್ಮ ಸಿಸ್ಟರ್ ಅಂತಾರೆ. ಬಟ್ ಅಷ್ಟೊಂದಿಲ್ಲ ಸರ್. ನನಗಂತೂ ವಿನಯ್ ದಿವಾಕ್ ಸೂಪರ್. ಏನು ವಿಚಿತ್ರ. ಕಾರ್ತಿಕ್ ಅಂದ್ರೆ ನನಗೆ ತುಂಬ ಇಷ್ಟ. ಈ ವಾರ ಎಲಿಮಿನೇಟ್ ಯಾರಾಗ್ಬೋದ್ರು? ತುಕಾಲಿ ಅವರು ಹೋಗ್ತಾರೆ. ಅವರಿಬ್ರು ಫ್ರೆಂಡ್ಶಿಪ್ನ ಹೊಡೆದಾಗ್ತಾ ಇದ್ರಿ. ಹೊಡೆದಾಕ್ಬೇಕನ್ನೋದು ಏನೂ ಇಲ್ಲ ಸರ್. ಚೆನ್ನಾಗಿರ್ಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲಾಸ್ಟ್ ಮಂಜ ಹೌದು ಗೊತ್ತಾ ಸೀಸನ್? ಪಾವಗಡ ಮಂಜ. ಪಾವಗಡ ಮಂಜ. ಆ್ಯಕ್ಚುಲಿ ಅವ್ರು ಎಂಥವ್ರು ಹೇಳಿ, ಅದರಲ್ಲಿ ಇವಾಗ ತುಕಾಲಿ ಸಂತೋಷ್ ಆ ಪ್ಲೇಸಲ್ಲಿ ಇರಬೇಕು. ಯಾಕೆಂದರೆ ಅವರು ಒಂದು ಸಿಚುಯೇಷನ್ ಪ್ರಕಾರ ಅವ್ರು ವಿನ್ ಆಗಬೇಕು. ಬಟ್ ಇವಾಗ ವಿನ್ ಸಂಗೀತ ಮಾತ್ರ ಬಿಟ್ಕೊಡಲ್ಲ. ಹೆಂಗಿದಾರೆ ಅಂದರೆ ಇವಾಗ ಯಾವುದೇ ಕಾರಣಕ್ಕೂ ನಾನೇ ವಿನ್ ಹೇಳಿದ್ರಲ್ಲ ನಿನ್ನೆ ನೈಟ್ ಬಿಟ್ಕೊಡಲ್ಲ. ಸೋಲಲ್ಲ, ನಾನು ಸೋಲೊಪ್ಕೊಳ್ಳಲ್ಲ. ಫಸ್ಟ್ ಪ್ಲೇಸ್ ಅಂತ. ಥ್ಯಾಂಕ್ ಯು ಅಮ್ಮ. ನಿಮ್ಮ ಓಟು ಯಾರಿಗೆ ಹಾಕ್ತೀರಾ? ನಮ್ಮ ಓಟು ಕಾರ್ತಿಕ್ ಅವ್ರಿಗೆ. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ಅನಿತಾ.